ಸಾರಿಗೆ ನಿಗಮದ 9 ಜಿಲ್ಲೆಗಳ ಹೊರಗುತ್ತಿಗೆ ನೌಕರರ ಜೀವನದ ಜೊತೆ ಖಾಸಗಿ ಏಜೆನ್ಸಿ ಆಟ ಆಡ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಕಷ್ಟಪಟ್ಟು ದುಡಿಯುವ ಸಾರಿಗೆ ಹೊರಗುತ್ತಿಗೆ ನೌಕರರ ದುಸ್ಥಿತಿ ಹೇಳತೀರದಾಗಿದೆ. ದಿನಕ್ಕೆ ಸಾವಿರಾರು ಕಿಲೋಮೀಟರ್ ಬಸ್ ಓಡಿಸೋ ಸಾರಿಗೆ ಹೊರಗುತ್ತಿಗೆ ನೌಕರರಿಗೆ ಸರಿಯಾದ ಸಮಯಕ್ಕೆ ವೇತನ ಆಗ್ತಾ ಇಲ್ಲ ಎನ್ನಲಾಗಿದೆ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ರೂ ಕಳೆದ 3 ವರ್ಷಗಳಿಂದ ಖಾಸಗಿ ಏಜೆನ್ಸಿ ಹೊರಗುತ್ತಿಗೆ ನೌಕರರ ಪಿಎಫ್ ಹಣವನ್ನ ಕಟ್ಟಿಲ್ಲ ಎನ್ನಲಾಗಿದೆ. ವಿಜಯನಗರ ಜಿಲ್ಲೆಯೊಂದರಲ್ಲೇ 128 ಸಾರಿಗೆ ಹೊರಗುತ್ತಿಗೆ ನೌಕರರಿಗೆ ಕಳೆದ 3 ವರ್ಷಗಳಿಂದ ಪಿಎಫ್ ತುಂಬಿಲ್ಲ. ಕೊಡುವ ಸಂಬಳ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ. ವಿಜಯನಗರ ಜಿಲ್ಲೆಯ ಹೊಸಪೇಟೆ 28, ಕೂಡ್ಲಿಗಿ 28, ಹೂವಿನಹಡಗಲಿ 30, ಹಗರಿಬೊಮ್ಮನಹಳ್ಳಿ 24 ಸಾರಿಗೆ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಿದ್ದಾರೆ. ಈ ನೌಕರರ ಜೀವನದ ಜೊತೆ ಖಾಸಗಿ ಏಜೆನ್ಸಿ ಆಟ ಆಡ್ತಾ ಇದೆ. ಸರಿಯಾದ ಸಮಯಕ್ಕೆ ಸಂಬಳ ನೀಡದೇ ಇದ್ರೆ ಬಸ್ ಡ್ರೈವಿಂಗ್ ಮಾಡೋದನ್ನ ಬಂದ್ ಮಾಡ್ತೀವಿ ಅಂತ ಏಜೆನ್ಸಿ ಮೂಲಕ ಕೆಲಸ ಮಾಡೋ ಚಾಲಕರು ಎಚ್ಚರಿಕೆ ಕೊಡ್ತಿದ್ದಾರೆ. 2800 ಒಬ್ಬರಿಗೆ 1 ತಿಂಗಳ ಪಿಎಫ್ ಕಟ್ ಮಾಡಲಾಗುತ್ತೆ. ಇದರ ಪ್ರಕಾರ ನೋಡಿದ್ರೆ 128 ಜನ ಹೊರಗುತ್ತಿಗೆ ನೌಕರರಿಗೆ ಕೇವಲ ಪಿಎಫ್ ಹಣ 1,29,02,400 ರೂಪಾಯಿ ಬಾಕಿ ಉಳಿದಿದೆ. ಇನ್ನು 3 ತಿಂಗಳ ಬಾಕಿ ಉಳಿದಿದ್ದು ಒಬ್ಬ ಸಿಬ್ಬಂದಿಗೆ 15,000 ಸಂಬಳ ಅಂತ ಲೆಕ್ಕಾಚಾರ ಹಾಕಿದ್ರು 3 ತಿಂಗಳ 54 ಲಕ್ಷಕ್ಕೂ ಹೆಚ್ಚು ಹಣ ಖಾಸಗಿ ಏಜೆನ್ಸಿ ಬಾಕಿ ಉಳಿಸಿದೆ. ಇದನ್ನ ಆದಷ್ಟು ಬೇಗ ಕೊಡಬೇಕು ಅಂತ ಸಾರಿಗೆ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ವಿಜಯನಗರ ವಿಭಾಗಕ್ಕೆ ಪೂಜ್ಯಾಯ ಸೆಕ್ಯೂರಿಟಿ ಏಜೆನ್ಸಿ ಅವರಿಂದ ಕೇಂದ್ರ ಕಚೇರಿ ಕಲಬುರಗಿಯವರ ಒಂದು ಟೆಂಡರ್ ಕರೆದ ಮೇರೆಗೆ ನಮಗೆ 131 ಚಾಲಕರನ್ನು ಅವರು ಒದಗಿಸಬೇಕಾಗಿತ್ತು. ಅದರಂತೆ ಅವರು ಪ್ರಸ್ತುತವಾಗಿ 128 ಚಾಲಕರನ್ನು ನಮಗೆ ಒದಗಿಸಿದ್ದಾರೆ. ಪ್ರಸ್ತುತವಾಗಿ ಅವರು ಕಳೆದ ಒಂದು ಅಗ್ರಿಮೆಂಟ್ ಪ್ರಕಾರ ಪ್ರತಿ ತಿಂಗಳು ಅವರಿಗೆ ಸಂಬಳ ಕೊಡೋದನ್ನು ಕೆಲವು ತಿಂಗಳುಗಳಲ್ಲಿ ವ್ಯತ್ಯಯ ಮಾಡ್ತಾಯಿದ್ರು. ಕಳೆದ ಹಿಂದಿನ ಜನವರಿ ಪೇಡ್ ಇನ್ ಫೆಬ್ರವರಿ ಏನಿತ್ತು ಅದನ್ನು ಕೂಡ ಭಾಳಷ್ಟು ವಿಳಂಬ ಮಾಡಿದರು. ಅವರಿಗೆ ಎಚ್ಚರಿಕೆ ನೀಡಿ ನಾವು ನೋಟಿಸ್ಗಳನ್ನು ಕೊಟ್ಟು ಫಾಲೋಅಪ್ ಮಾಡಿದ ಮೇಲೆ ಅವರು ಜನವರಿ ಸಂಬಳವನ್ನು ಚಾಲಕರಿಗೆ ನೀಡಿದ್ದಾರೆ. ಅದರಂತೆ ಫೆಬ್ರವರಿ ಪೇಡ್ ಇನ್ ಮಾರ್ಚ್ ಏನು ಸಂಬಳ ಇದೆ ಅದನ್ನು ಕೂಡ ಕಳೆದ 2 ದಿನದಿಂದ ಹಿಂದೆ ಅವರು ನೀಡಿದ್ದಾರೆ. ಈಗ ಸಂಬಳದ ಬಗ್ಗೆ ನಮ್ಮ ಚಾಲಕರದು ಅಥವಾ ಖಾಸಗಿ ಚಾಲಕರದು ಏನು ಏಜೆನ್ಸಿ ಮೂಲಕ ಬಂದಿದ್ದಾರೆ ಅವರಿಂದ ಸಂಬಳ ಇಲ್ಲ, ತೊಂದರೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಖಾಸಗಿ ಚಾಲಕರು ನಮಗೆ ಭಾಳಷ್ಟು ದಿನಗಳಿಂದ ಅವರು PF ಏನು ಏಜೆನ್ಸಿಯವರು ಪ್ರತಿ ತಿಂಗಳು PF ಕಟ್ಟಬೇಕು, ಆ PFನ್ನು ಸರಿಯಾಗಿ ಕಟ್ತಾ ಇಲ್ಲ ಅನ್ನುವಂಥ ಒಂದು ದೂರುಗಳನ್ನು ನಮಗೆ ಇಲಾಖೆಗೆ ನೀಡ್ತಾ ಬಂದಿದ್ದಾರೆ. ಆ ವಿಷಯವನ್ನು ನಾವು ಅವ್ರಿಗೆ ನೋಟಿಸ್ ಮೂಲಕ ಏಜೆನ್ಸಿಯವರಿಗೆ ಇಂತಿಂಥ ಚಾಲಕರು PF ಸರಿಯಾಗಿ ಕಟ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಅವರು ನಮಗೆ ನಾನು PF ಕಟ್ತಾ ಇದ್ದೀನಿ, ಕೆಲವೊಂದು ತೊಂದರೆಗಳಿರೋದ್ರಿಂದ KYC ಅಥವಾ ಆಧಾರ್ ಕಾರ್ಡ್ UNI ಇಂಥದ್ದೆಲ್ಲ ನಂಬರ್ ಜನರೇಟ್ ಆಗೋ ತೊಂದರೆ ಇರೋದ್ರಿಂದ ಕಟ್ತಾ ಇಲ್ಲ ಅಂತ ಹೇಳ್ತಾ ಬಂದಿದ್ದಾರೆ. ಆದಾಗಿ ಕೂಡ ಈ ವಿಷಯವನ್ನು ಕೂಡ ಅವರಿಗೆ ನಾವು ಕೇಂದ್ರ ಕಚೇರಿ ಮಟ್ಟದಲ್ಲಿ ಕರೆಸಿ ಈ PF ಏನು ತೊಂದರೆ ಇದೆ ಅವುಗಳನ್ನು ಸರಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಕೇಂದ್ರ ಕಚೇರಿಯ ಅಧಿಕಾರಿಗಳು ಕೂಡ ಅವರಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅದರಂತೆ ನಿನ್ನೆ ಮೊನ್ನೆ ಮಾತಾಡಿದಾಗಲೂ ಕೂಡ ಅವರು PFನ್ನು ನಾನು ಯಾವುದೇ ಕಾರಣಕ್ಕೂ ತೊಂದರೆ ಮಾಡ್ದಂಗೆ ಎಲ್ಲ ಚಾಲಕರಿಗೆ ಯಾರ್ಯಾರಿಗೆ ಬಂದಿಲ್ಲ ಆ PFಗಳನ್ನು ಕಟ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಈಗ ಮುಂದಿನ ಏಜೆನ್ಸಿ ಈಗ ಮತ್ತೊಮ್ಮೆ ಟೆಂಡರ್ ಆಗಿದೆ ಹೊಸದಾಗಿ. ಆ ಟೆಂಡರ್ ಏಜೆನ್ಸಿ ಬೇರೆ ಸೆಲೆಕ್ಟ್ ಆಗಿದೆ ಅಂತ ತಿಳಿದು ಬಂದಿದೆ. ಈಗ ಸದ್ಯ ಕೆಲವು ದಿನಗಳ ಮಾತ್ರ ಈ ಪೂಜಾ ಏಜೆನ್ಸಿ ಇರ್ತಾರೆ. ಈ ಸಂಬಳದ ಏನು ತೊಂದರೆ ಇಲ್ಲ, PFದ್ದು ಏನು ಸಂಬಳ ತೊಂದರೆ ಇದೆ ಅವುಗಳನ್ನು ನಾವು ಇಲಾಖೆ ಮೂಲಕ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಏನು ಮಾಡಬೇಕು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದ್ರೂ ಕೂಡ ನಾವು ಚಾಲಕರಿಗೆ ಏನು PF ಬರಬೇಕು ಅದನ್ನು ಕೊಡಿಸೋವಂಥ ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಅವರಿಗೆ ಸಹಕಾರ ಬೇಕು, ಅವ್ರಿಗೇನು ತೊಂದರೆ ಆಗದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ಪೂಜಾ ಸೆಕ್ಯೂರಿಟಿ ಏಜೆನ್ಸಿ ಅವರು ಇದನ್ನು ಒಂದು ಕಾರ್ಮಿಕರಿಗೆ ಯಾರು ಚಾಲಕರು ಅವ್ರ ಏಜೆನ್ಸಿ ಮೂಲಕ ಬಂದಿದ್ದಾರೆ ಅವ್ರದ್ದು ಏನು ಸ್ಟ್ಯಾಚ್ಯುಟರಿ ಏನು ಡಿಡಕ್ಷನ್ಸ್ ಇದ್ದಾವೆ ಅವುಗಳನ್ನು PF ಆಫೀಸ್ಗೆ ತುಂಬುವಂಥ ಕೆಲಸಗಳನ್ನು ಮಾಡಬೇಕಂತ ಈಗ ಆಲ್ರೆಡಿ ಹಲವಾರು ಸಾರಿ ಮೌಖಿಕವಾಗಿ ಮತ್ತು ನೋಟಿಸ್ಗಳ ಮುಖಾಂತರ ತಿಳಿಸಿದ್ದೀವಿ. ಮತ್ತೊಮ್ಮೆ ಈ ಮೂಲಕ ಅವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ.